ರೇಣುಕಾಸ್ವಾಮಿ ಪ್ರಕರಣದ ತನಿಖೆ ನಡೆಸಿದಂತ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಪೊಲೀಸರು ಮಾಡಿರುವಂತ ದೋಷಾರೋಪದ ವಿಚಾರಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡಗೆ ಯಾವ ರೀತಿ ಆಕ್ರೋಶ ಇತ್ತು, ಹೇಗೆಲ್ಲ ಹಲ್ಲೆ ಮಾಡಿದ್ಲು, ಪವಿತ್ರ ಗೌಡಗೆ ರೇಣುಕಾಸ್ವಾಮಿಯ ಸಾವಿನ ವಿಷಯ ಗೊತ್ತಾಗಿದ್ದು ಯಾವಾಗ, ತನ್ನ ಅತ್ಯಾಪ್ತಿಯನ್ನು ಕಾಪಾಡೋದಕ್ಕೆ ನಟ ದರ್ಶನ್ ಕೊಟ್ಟ ಸಲಹೆ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಚಿಂಗಾರಿಯ ಬಂಗಾರಿಯನ್ನ ಕಾಡಿದ ರೇಣುಕಾಸ್ವಾಮಿಗೆ ಡೆವಿಲ್ ಅಂಡ್ ಗ್ಯಾಂಗ್ ಇಂಚಿಂಚು ನರದಲ್ಲಿ ರೌರವ ನರಕ ತೋರಿಸಿ ಕ್ರೂರಿಗಳಂತೆ ಕೊಲೆ ಮಾಡಿತ್ತು. ಇದೀಗ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಕೊಲೆಯ ಹಿಂದಿನ ಅಸಲಿ ಕಥೆ ಬಯಲಾಗಿದೆ. ಅಶ್ಲೀಲ ಮೆಸೇಜ್ ಓದುತ್ತಲೇ ರೇಣುಕಾಸ್ವಾಮಿ ಮೇಲೆ ಡೆಡ್ಲಿ ಹಲ್ಲೆ. ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದೆ ಕೊಲೆಯ ಹಿಂದಿನ ಅಸಲಿ ಕಥೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆತಂದ ಸುದ್ದಿ ಪವಿತ್ರ ಗೌಡ ಕಿವಿಗೆ ಬೀಳುತ್ತಲೇ ಇವತ್ತು ಇವನಿಗೊಂದು ಗತಿ ಕಾಣಿಸ್ಲೇಬೇಕೆಂದು ಮನಸ್ಸಿನಲ್ಲಿ ಫಿಕ್ಸ್ ಆಗಿದ್ಲು ಅನ್ಸುತ್ತೆ. ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಕಂಡ ಕೂಡಲೇ ಪವಿತ್ರ ಮನದೊಳಗಿದ್ದ ಜ್ವಾಲಾಮುಖಿ ಸ್ಫೋಟವಾಗಿತ್ತು. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ರೇಣುಕಾಸ್ವಾಮಿಯನ್ನ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಆತ ಪವಿತ್ರ ಗೌಡಗೆ ಕಳಿಸಿದ್ದ ಒಂದೊಂದು ಅಶ್ಲೀಲ ಮೆಸೇಜ್ಗಳನ್ನು ಕೂಡ ಓದುತ್ತಾ ಬಹಳ ಕ್ರೂರವಾಗಿ ಹಲ್ಲೆ ಮಾಡಿದ್ರು. ನನ್ ಮೇಂಟೈನ್ ಮಾಡ್ತೀಯಾ, ನನ್ ರೇಟ್ ಕೇಳ್ತೀಯಾ, ಲಿವ್ ಇನ್ ರಿಲೇಶನ್ಶಿಪ್ ಇರೋಣ ಅಂತೀಯೇನೋ, ಕಾಮಿಷ್ಟ ಅಂತ ಪ್ರತಿಯೊಂದು ಮೆಸೇಜ್ಗಳನ್ನ ಓದಿ ರಕ್ತಸಿಕ್ತವಾಗಿದ್ದ ರೇಣುಕಾಸ್ವಾಮಿ ಮುಖಕ್ಕೆ ಚಪ್ಪಲಿಯಿಂದ ಪವಿತ್ರ ಗೌಡ ಹಲ್ಲೆ ಮಾಡಿದ್ಲು. ರೇಣುಕಾ ಸತ್ತಿದ್ದು ಶನಿವಾರ, ಪವಿತ್ರಾಗೆ ಗೊತ್ತಾಗಿದ್ದು ಭಾನುವಾರ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸಾವಿನ ವಿಷಯ ತಿಳಿಸಿದ್ದೇ ಪವನ್. ನಟ ದರ್ಶನ್ ಮುಂದೆಯೇ ರೇಣುಕಾಸ್ವಾಮಿ ಕೊನೆಯುಸಿರೆಳೆದ್ರೂ ಆತ ಸತ್ತೋಗಿದ್ದಾನೆ ಅನ್ನೋದು ದರ್ಶನ್ಗೆ ಮನವರಿಕೆಯಾಗಿರಲಿಲ್ಲ. ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ ಪವಿತ್ರ ಗೌಡ ಶೆಡ್ನಿಂದ ತೆರಳಿದ್ಲು. ಆಕೆಗೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದ ವಿಚಾರ ಒಂದು ದಿನ ಕಳೆದ್ರೂ ಗೊತ್ತೇ ಇರಲಿಲ್ಲ. ನಟ ದರ್ಶನ್ ಭಾನುವಾರ ಪವಿತ್ರಾಗೆ ಕರೆ ಮಾಡಿ ಪೊಲೀಸರು ಬರ್ತಾರೆ, ಪೊಲೀಸರು ಬಂದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳುವಂತೆ ಪವಿತ್ರ ಗೌಡಗೆ ನಟ ದರ್ಶನ್ ಹೇಳಿದ್ದ. ಆದ್ರೆ ದರ್ಶನ್ ಮಾತಿನಿಂದ ಆತಂಕಗೊಂಡು ಏನಾಯ್ತು ಎಂದು ಪವಿತ್ರ ಕೇಳಿದ್ಲು. ಅದಕ್ಕೆ ಏನೂ ಆಗಿಲ್ಲ, ಹೇಳ್ದಷ್ಟು ಮಾಡ್ ನೀನು ಅಂತ ಪವಿತ್ರಾಗೆ ದರ್ಶನ್ ಸೂಚಿಸಿದ್ದ. ಇನ್ನು ದರ್ಶನ್ ಮಾತಿನಿಂದ ಗಾಬರಿಯಾಗಿ ಪವಿತ್ರ ಗೌಡ ಪವನ್ಗೆ ಕರೆ ಮಾಡಿದ್ಲು. ಈ ವೇಳೆ ರೇಣುಕಾಸ್ವಾಮಿ ಸಾವನ್ನಪ್ಪಿರುವ ವಿಷಯವನ್ನ ಪವನ್ ಪವಿತ್ರಾಗೆ ತಿಳಿಸಿದ್ದ. ಈ ವಿಷಯ ಗೊತ್ತಾಗಿ ಪವಿತ್ರ ಗೌಡ ದರ್ಶನ್ ಸಂಪರ್ಕಕ್ಕೂ ಭಯಪಟ್ಟಿದ್ಲು ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಪೊಲೀಸ್ ಠಾಣೆಗೆ ಯಾವುದೇ ಅಳುಕಿಲ್ಲದೆ ಬಂದಿದ್ದ ಪವಿತ್ರ. ದರ್ಶನ್ ಹೇಳಿದಂತೆಯೇ ಪವಿತ್ರ ಗೌಡಳನ್ನ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ರು. ಅದರಂತೆ ಜೂನ್ 11ರಂದು ನಾವು ಯಾವುದೇ ಪಾಪದ ಕೆಲಸ ಮಾಡಿದ್ದೇವೆ ಅನ್ನೋ ಸಣ್ಣ ಅಳಕಿಲ್ಲದೆ ಥೇಟ್ ಹೀರೋಯಿನ್ ರೀತಿ ಪೋಸ್ ಕೊಡ್ತಾ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಎಂಟ್ರಿ ಆಗಿದ್ಲು. ನಟ ದರ್ಶನ್ ಹೇಳ್ಕೊಟ್ಟಂತೆ ನನಗೇನು ಗೊತ್ತಿಲ್ಲ ಎಂದು ಪೊಲೀಸರ ಮುಂದೆ ವಾದಿಸಲು ಸಜ್ಜಾಗಿದ್ಲು. ಆದ್ರೆ ಪವಿತ್ರ ಗೌಡಾಳ ಆಟ ಹೆಚ್ಚು ಹೊತ್ತು ಪೊಲೀಸರ ಮುಂದೆ ನಡೆಯಲಿಲ್ಲ. ವಿಚಾರಣೆ ನಡೆಸಿ ಬಿಟ್ ಕಳಿಸ್ತಾರೆ ಅಂತ ಕಾಯ್ತಾ ಇದ್ಲು. ಆದ್ರೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ತಾ ಇದ್ದಂತೆಯೇ ಅಸಲಿ ವಿಷಯವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟು ಕಣ್ಣೀರು ಹಾಕಿದ್ಲು. ಪೊಲೀಸ್ ಕಸ್ಟಡಿಯಲ್ಲಿದ್ದ ವೇಳೆ ಅತ್ತು ಪವಿತ್ರ ಗೌಡಾಳ ಕಣ್ಣು ಊದ್ಕೊಂಡಿರೋ ಫೋಟೋ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ನಡೆಸಿ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಉಲ್ಲೇಖವಾಗಿದೆ. ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೆ, ಅದಕ್ಕೆ ಕಾನೂನಿನ ಮೂಲಕ ಕ್ರಮ ತೆಗೆದುಕೊಳ್ಳಬಹುದಿತ್ತು. ಆದ್ರೆ ನಾನ್ ದೊಡ್ಡ ಪುಡಾಂಗ್ ಎಂಬಂತೆ ಕಾನೂನು ಕೈಗೆ ತೆಗೆದುಕೊಂಡ ಮೇಲೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸದೆ ಬೇರೆ ದಾರಿನೇ ಇಲ್ಲ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.